ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ತುಂಬ ಈಸಿಯಾಗಿ ಎಗ್ ಕೇಕ್ನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಸ್ಪಾಂಜಿಯಾಗಿರುತ್ತೆ. ಮೊದಲು ನಾನಿಲ್ಲಿ ಒಂದು ಹಳೆ ಕುಕ್ಕರಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಫ್ರೀ ಹೀಟ್ ಮಾಡ್ಕೊಳ್ಳೋಕ್ಕೆ ಇಟ್ಕೊತಾ ಇದ್ದೀನಿ. ಇವಾಗ ನಾನು ವಿಡಿಯೋ ಸ್ವಲ್ಪ ಮಿಸ್ ಆಗೋಗಿದೆ. 2 ಮೊಟ್ಟೆಗೆ ಅರ್ಧ ಬೌಲ್ ಆಗುವಷ್ಟು ಸಕ್ಕರೆ ಪುಡಿನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನಿವಾಗ 1 ಸ್ಪೂನ್ ಆಗುವಷ್ಟು ವೆನಿಲಾ ಎಸೆನ್ಸ್ನ ಹಾಕ್ತಾಯಿದ್ದೀನಿ. ವೆನಿಲಾ ಎಸೆನ್ಸ್ ಯಾಕಂದರೆ ಮೊಟ್ಟೆ ವಾಸನೆ ಜಾಸ್ತಿ ಬರಬಾರ್ದು ಅಂತ. ಮೊಟ್ಟೆ ಒಂದೇ ಹಾಕಿ ಮಾಡಿದ್ರೆ ಮೊಟ್ಟೆ ವಾಸನೆ ಬರ್ತಾ ಇರುತ್ತೆ. ಅದಕ್ಕೆ ವೆನಿಲಾ ಎಸೆನ್ಸ್ನ ಹಾಕಿ ವೆನಿಲಾ ಎಸೆನ್ಸ್ ನಿಮಗೆ ಈಸಿಯಾಗಿ ಕಿರಾಣಿ ಅಂಗಡಿಗಳಲ್ಲಿ ಸಿಗುತ್ತೆ. ಕಡಿಮೆ ರೇಟ್ ಕೂಡ ಕೊಟ್ಟು ಖರೀದಿ ಮಾಡ್ಬೋದು. ಅದಕ್ಕೆ ನಾನು 1 ಬೌಲ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ಇದೇ ಬೌಲಲ್ಲಿ ಅರ್ಧ ಬೌಲ್ ನಾನು ಸಕ್ಕರೆ ಹಾಕಿದ್ದೆ. ನೀವು 1 ಬೌಲ್ ಇಟ್ಕೊಂಡ್ರೆ ಸಾಕು, ಮೆಜರಿಂಗ್ ಈಸಿಯಾಗಿ ಮಾಡ್ಕೊಬೋದು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಲ್ಲೂ ಗಂಟುಗಳು ಇರಬಾರ್ದು, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದು ತುಂಬ ಈಸಿಯಾಗಿ ಮಾಡ್ಬೋದು. ನಾನಂತೂ ಒಂದು ಸ್ವಲ್ಪನೇ ಟೈಮಲ್ಲಿ ಈಸಿಯಾಗಿ ಮಾಡಿದೆ. ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನೆಕ್ಸ್ಟ್ ಯಾವ ಥರ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ. ಇವಾಗ ಇದೊಂಚೂರು ಗಟ್ಟಿ ಇದೆ, ಅದಕ್ಕೆ ನಾನೊಂದು ಸ್ವಲ್ಪ ಹಾಲನ್ನ ಹಾಕ್ತಾಯಿದ್ದೀನಿ. ಹಾಲು ಜೊತೆಗೆ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ. ಇಲ್ಲಿ ನೀವು ಅಡುಗೆ ಎಣ್ಣೆನ ಯೂಸ್ ಮಾಡ್ಕೊಳ್ಳಿ, ಕೊಬ್ಬರಿ ಎಣ್ಣೆ ಹಾಕಬೇಡಿ, ಯಾಕಂದರೆ ಸ್ಮೆಲ್ ಇರುತ್ತೆ ಅದು. ಇಲ್ಲಿ ನೀವು ಎಣ್ಣೆ ಬದಲಿಗೆ ಬೆಣ್ಣೆ ಕೂಡ ಯೂಸ್ ಮಾಡ್ಕೋಬೋದು, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ನಾನಿಲ್ಲಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಒಂದೇ ಹದಕ್ಕೆ ಬರೋ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಕನ್ಸಿಸ್ಟೆನ್ಸಿ ಬರೋ ತನಕ ನೀವು ಮಾಡ್ಕೋಬೇಕು. ನೋಡಿ ಹೇಗಿದೆ ಅಂತ. ಈ ಥರ ಮಾಡ್ಕೊಂಡಿದ್ದಾದಮೇಲೆ ನಾನಿವಾಗ ಈ ಕೇಕ್ ಬೇಕ್ ಮಾಡೋಕ್ಕಿಡೋ ಪಾತ್ರೆನ ಗ್ರೀಸ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಸಣ್ಣದೊಂದು ಪಾತ್ರೆನ ತೊಗೊಂಡಿದ್ದೀನಿ. ನೀವು ಮೋಲ್ಡ್ ಏನಾದರೂ ಇತ್ತು ಅಂದರೆ ಅದನ್ನು ಕೂಡ ಯೂಸ್ ಮಾಡ್ಕೊಬೋದು. ನಾನು ಇದಕ್ಕೆ ಎಣ್ಣೆನ ಎಲ್ಲ ಕಡೆ ಸವರ್ಕೊತಾ ಇದ್ದೀನಿ. ಬಟರ್ ಪೇಪರ್ ಇದ್ದರೆ ಅದನ್ನ ಯೂಸ್ ಮಾಡ್ಕೊಬೋದು. ನಾನು ಬಟರ್ ಪೇಪರ್ನ ಯೂಸ್ ಮಾಡ್ತಾಯಿಲ್ಲ. ಅದಕ್ಕೆ ಇವಾಗ ಒಂದು ಸ್ವಲ್ಪ ಮೈದಾನ ಡಸ್ಟ್ ಮಾಡ್ಕೊತಾ ಇದ್ದೀನಿ. ಮೈದಾನ ಹಾಕಿ ಚೆನ್ನಾಗಿ ಎಲ್ಲ ಕಡೆ ಕೋಟಿಂಗ್ ಆಗೋ ಥರ ಮಾಡ್ಕೊಬೇಕು. ಈ ಥರ ಮಾಡ್ಕೊಂಡ್ರೆ ಒಂಚೂರು ಕೂಡ ಅಂಟ್ಕೊಳ್ಳಲ್ಲ. ನಾನು ನಿಮ್ಗೆ ಲಾಸ್ಟಲ್ಲಿ ತೋರಿಸ್ತೀನಿ ಕೇಕ್ನ ಡಿಮೋಲ್ಡ್ ಮಾಡುವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ನಾನಿಲ್ಲಿ 1 ಸ್ಪೂನ್ ಬೇಕಿಂಗ್ ಪೌಡರ್ ಹಾಗೆ ಅರ್ಧ ಸ್ಪೂನ್ ಬೇಕಿಂಗ್ ಸೋಡಾನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಹಾಕ್ಕೊಂಡಾದ್ಮೇಲೆ ಜಾಸ್ತಿ ಹೊತ್ತು ಮಿಕ್ಸ್ ಮಾಡೋದೇನು ಬೇಡ. ಇಲ್ಲಿ 1 ಸ್ಪೂನ್ ಆಗುವಷ್ಟು ಹಾಲನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಹೊತ್ತು ಮಿಕ್ಸ್ ಏನು ಮಾಡೋದು ಬೇಡ. ಇವಾಗ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ನಲ್ಲ ಪಾತ್ರೆ, ಅದಕ್ಕೇ ಎಲ್ಲ ಬ್ಯಾಟರ್ನ ಹಾಕ್ತಾ ಇದ್ದೀನಿ. ಇದೆಲ್ಲ ಹಾಕಿದ್ಮೇಲೆ ಬಬಲ್ಸ್ ಎಲ್ಲ ಹೋಗೋಕ್ಕೆ ಇಲ್ಲಿ ನಾನೊಂದು 4-5 ಸಲ ಚೆನ್ನಾಗಿ ನೆಲಕ್ಕೆ ಕುಟ್ಕೊತಾ ಇದ್ದೀನಿ, ಟ್ಯಾಪ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಮೊದಲೇ ನಾವು ಫ್ರೀ ಹೀಟ್ ಮಾಡೋಕ್ಕೆ ಇಟ್ಟಿದ್ವಲ್ಲ ಕುಕ್ಕರು, ಅದರಲ್ಲಿ ಈ ಪಾತ್ರೆನ ಇಟ್ಟು ಒಂದು ಮುಚ್ಚಳನ ಮುಚ್ತಾ ಇದ್ದೀನಿ, ಒಂದು ಪ್ಲೇಟ್ನ. ಇದ್ರ ಮೇಲೆ ನಾನು ಗಾಳಿ ಹೋಗಬಾರ್ದು ಒಳಗಡೆ ಅಂತ ಒಂದು ಭಾರವಾಗಿರೋ ಒಂದಿದು ಕಲ್ಲು ಇಡ್ತಾ ಇದ್ದೀನಿ. ನೀವು ಭಾರವಾಗಿರೋದು ಏನಾದರೂ ಇಟ್ಕೊಳ್ಳಿ, ಅಥವಾ ನಿಮಗೆ ಅದು ಗಾಳಿ ಹೋಗದೇ ಇರೋ ಪಾತ್ರೆ ಇತ್ತು ಅಂದರೆ ಏನು ಇಡೋದೇನು ಬೇಡ. ಇವಾಗ ಒಂದು 25 ನಿಮಿಷ ಅಷ್ಟು ಬಿಟ್ಟಿದ್ದೀನಿ ನಾನು. ಇವಾಗ ನಾನಿಲ್ಲಿ ಮೇಲ್ಗಡೆ ಮುಚ್ಚಳನ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನೋಡಿ, ಒಂದು ಚಮಚ ತೊಗೊಂಡು ಅದ್ರ ಹಿಂದ್ಗಡೆ ಭಾಗನ ಅದ್ರೊಳಗೆ ಹಾಕ್ತಾಯಿದ್ದೀನಿ. ಅದು ಅಂಟ್ಕೊಂಡಿಲ್ಲ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ. ಇದು ನೋಡಿ, ಒಂಚೂರು ಕೂಡ ಅಂಟ್ಕೊಂಡಿಲ್ಲ, ಇದು ಬೆಂದಿದೆ. ಇವಾಗ ಗ್ಯಾಸ್ನ ಆಫ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ಆಫ್ ಮಾಡಾದ್ಮೇಲೆ ನಾನು ಈ ಪಾತ್ರೆನ ತೆಗೆದು ತಣ್ಣಗಾಗೋಕ್ಕೆ ಬಿಡ್ತಾಯಿದ್ದೀನಿ. ಬಿಸಿನೇ ಇತ್ತು ಅಂದರೆ ಡಿಮೋಲ್ಡ್ ಮಾಡೋಕ್ಕಾಗಲ್ಲ, ಹಾಗಾಗಿ ನಾವು ಆರಕ್ಕೆ ಬಿಡ್ಕೊಬೇಕು. ಇವಾಗ ನೋಡಿ, ನಾನು ಕೆಳಗಡೆ ಪಾತ್ರೆನೇ ಇಟ್ಟಿದ್ದೀನಿ, ಇದು ಇನ್ನೂ ಬಿಸಿ ಇದೆ. ನಾನು ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ನೋಡಿ, ಚಮಚನ ಹಾಕಿ. ಇವಾಗ ಒಂಚೂರು ಕೂಡ ಅಂಟ್ಕೊತಾ ಇಲ್ಲ, ಇದು ಚೆನ್ನಾಗೇ ಬೆಂದಿದೆ ಕೇಕು. ಇವಾಗ ನೋಡಿ, ನಾನು ಡಿಮೋಲ್ಡ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೀವು ಡೈರೆಕ್ಟಾಗೆ ಬಿಚ್ಚೋಕೆ ಹೋದರೆ ಅದು ಎಲ್ಲ ಹರಿದೋಗುತ್ತೆ, ಇಲ್ಲ ಮುರ್ಕೊಂಡು ಹೋಗುತ್ತೆ, ಈ ಥರ ಆಗುತ್ತೆ. ಇವಾಗ ನಾನು ಒಂದು ಚಾಕುನ ತೊಗೊಂಡು ಸೈಡಿಗೆಲ್ಲ ಹಿಂಗೆ ಓಪನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಈ ಥರ ಮಾಡಿಕೊಂಡ್ರೆ ನೀವು ಈಸಿಯಾಗಿ ಡಿಮೋಲ್ಡ್ನ ಮಾಡ್ಕೊಬೋದು. ಇವಾಗ ನಾನಿಲ್ಲಿ ಇನ್ನೊಂದನ್ನು ಹೇಳ್ತಾ ಇದ್ದೀನಿ. ಈ ಥರ ನೀವು
ಒಂದು ಸ್ವಲ್ಪ ಪ್ರೆಸ್ ಮಾಡಿ ಮಾಡಿ ಹೊರಗಡೆ ಎಳಿಬೇಕು. ಅವಾಗ ಈಸಿಯಾಗಿ ಕೆಳಗಡೆ ಇರೋದು ಕೂಡ ಈಸಿಯಾಗಿ ಓಪನ್ ಆಗೋಕ್ಕೆ ಸಹಾಯ ಆಗುತ್ತೆ. ನಾನಿವಾಗ ಒಂದು ಪ್ಲೇಟ್ ಮೇಲೆ ನೋಡಿ 2 ಸಲ ಹಿಂಗೆ ಬಾಗ್ಸಿದ ತಕ್ಷಣ ಎಷ್ಟು ಈಸಿಯಾಗಿ ಕೇಕು ಡಿಮೋಲ್ಡ್ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಸ್ಪಾಂಜಿಯಾಗಿ ಬಂದಿದೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ನಾನಿಲ್ಲಿ ಕಟ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ನನ್ನ ಮಗಳಂತೂ ತುಂಬ ದಿನದಿಂದ ಕೇಳ್ತಾ ಇದ್ಲು ಕೇಕ್ ಮಾಡಿಕೊಡು ಮಮ್ಮಿ ಅಂತ. ನಾನು ಇಷ್ಟು ದಿನ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಸಂಡೇ ಇತ್ತಲ್ವ, ಸ್ವಲ್ಪ ಫ್ರೀ ಇದ್ದೆ ಮಧ್ಯಾಹ್ನ ಮೇಲೆ, ಸೊ ಮಾಡೋಣ ಅಂತ ಮಾಡಿದೆ. ಅವಳು ತುಂಬಾ ಇಷ್ಟಪಟ್ಟಳು. ಮಾಡಿಕೊಟ್ಟ ಮೇಲೆ ತುಂಬಾ ಇಷ್ಟಪಟ್ಟು ತಿಂದಳು. ನೀವು ಮನೇಲಿ ಟ್ರೈ ಮಾಡಿ ಇದನ್ನ. ನಿಮ್ಮ ಮಕ್ಕಳಿಗೆ ಹಾಗೆ ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ. ತುಂಬ ಈಸಿಯಾಗಿ ಹಾಗೂ ತುಂಬ ಬೇಗನೆ ಆಗುವಂಥ ಕೇಕ್ ರೆಸಿಪಿ. ಈ ಕೇಕ್ ರೆಸಿಪಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ. ಥ್ಯಾಂಕ್ ಯು.